ಗೆಳೆಯರೇ, ಇವತ್ತು ನಾನು ಮಾರ್ನಿಂಗ್ ರೈಡ್ ಹೋಗುತ್ತಿದ್ದೇನೆ. ಬೆಳಗ್ಗೆಯೇ ಸೋಮೇಶ್ವರ ಬೀಚ್ ಕಡೆಗೆ ಹೊರಟಿದ್ದೇನೆ. ಬನ್ನಿ ಗೆಳೆಯರೇ, ಸಮುದ್ರದ ಬೆಳಗ್ಗಿನ ಸೌಂದರ್ಯವನ್ನು ಸವಿಯೋಣ. ಗೆಳೆಯರೇ, ನಾನೀಗ ಸೋಮೇಶ್ವರ ಬೀಚಿಗೆ ತಲುಪಿದ್ದೇನೆ. ಗೆಳೆಯರೇ, ಇಲ್ಲೊಂದು ದೊಡ್ಡದಾದ ಬಂಡೆಕಲ್ಲಿದೆ. ಇದರ ಮೇಲೆ ಹತ್ತಿ ನಿಮಗೆ ನಾನು ಕೆಲವೊಂದು ಸುಂದರವಾದ ಬೀಚಿನ ದೃಶ್ಯವನ್ನು ತೋರಿಸುತ್ತೇನೆ, ಬನ್ನಿ. ವೀಕ್ಷಕರೇ, ಈಗ ನಾನು ಈ ಬಂಡೆಕಲ್ಲಿನ ಮೇಲೆ ಇದ್ದೇನೆ. ಸಮುದ್ರದ ನಯನ ಮನೋಹರವಾದ ಸೌಂದರ್ಯ ಸವಿಯಬೇಕಾದರೆ ನೀವು ಇದರ ಮೇಲೆ ಒಮ್ಮೆ ನಿಲ್ಲಬೇಕು. ಗೆಳೆಯರೇ, ಕೆಲವರು ಬಂದು ಈ ಭಾಗದಲ್ಲಿ ಕುಳಿತುಕೊಳ್ಳುತ್ತಾರೆ. ಇದು ತುಂಬ ಡೇಂಜರ್ ಆದಂತಹ ಜಾಗ. ಕಾರಣ ಸ್ವಲ್ಪ ಜಾರಿದರೆ ಸಾಕು ಮತ್ತೆ ಕಡಲಿನ ಆಳದೊಳಗೆ ಹೋಗ್ತೀರಾ. ಬಂಡೆಯ ಮೇಲೆ ಹತ್ತಿ ಕಡಲಿನ ಬದಿಯಲ್ಲಿ ಹೋಗಿ ಕುಳಿತುಕೊಳ್ಳಬೇಡಿ. ಇಲ್ಲಿ ಕೆಲವರು ಮೀನು ಹಿಡಿಯುತ್ತಿದ್ದರು. ಅವರಿಗೆ ತುಂಬ ಮೀನು ಕೂಡ ಸಿಕ್ಕಿದೆ. ಮತ್ತೆ ಇಲ್ಲಿ ಬಂಡೆಯ ಮೇಲೆ ಸ್ವಲ್ಪ ನೀರಿತ್ತು ಸ್ನೇಹಿತರೆ. ಅದರಲ್ಲಿ ಒಂದು ಮೀನು ಪಾಪ ಒದ್ದಾಡ್ತಾ ಇತ್ತು. ನಾನು ಅದನ್ನು ಹಿಡಿಯಲು ಹೋದಾಗ ಅಲ್ಲಿ ಒಬ್ಬರು ಹೇಳಿದರು, ಅದರ ಮುಳ್ಳು ಕೈಗೆ ಚುಚ್ಚಿದರೆ ಮತ್ತೆ ಅದು ಸೆಪ್ಟಿಕ್ ಆಗಬಹುದು. ಮತ್ತೆ ನಾನು ಬಿಟ್ಟು ಬಿಟ್ಟೆ. ಅದೇ ನೀರಿನಲ್ಲಿ ಇನ್ನೊಂದು ಮೀನು ಕೂಡ ಇತ್ತು. ನೋಡಿ, ಇದೊಂದು ಡಿಫ್ರೆಂಟ್ ಮೀನು. ಇದರ ಹೆಸರು ನನಗೆ ಗೊತ್ತಿಲ್ಲ, ಆದರೆ ನೋಡಲು ಈ ಮೀನು ತುಂಬ ಚಂದ ಇತ್ತು. ಗೆಳೆಯರೇ, ಬೀಚಿನ ಬೆಳಗ್ಗಿನ ಸಮಯದ ಸುಂದರವಾದ ವಾತಾವರಣವನ್ನು ಸವಿಯುತ್ತಾ ನಾವು ನಂತರ ನಮ್ಮ ಮನೆಯ ಕಡೆ ಹೊರಟೆವು. ಇವತ್ತಿನ ನಮ್ಮ ಈ ಸಣ್ಣ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೈ ಬಾಯ್.